ST. ಇಂಥ ಸ್ಥಿತಿ ಒಳಗೆ ಇಂಥ ಜಾಗದಲ್ಲಿ ಈ ತರ ಆಗುತ್ತೆ ಅಂದ್ರೆ ಏನ್ ಕೆಲಸ ಅವ್ರು ಯಾರು ಯಾವ ಊರು ಅವ್ರದ್ದು ಏನ್ ಹೇಳಿದ್ರು ನಿನಗೆ ಹಾಡು ಏನಕ್ಕೆ ಹಾಕಿದ್ಯಾ ಅಂತ ಹೇಳ್ಬಿಟ್ಟು ನಿಮ್ಗೆ ಅವ್ರಿಗೇನೋ ಬೇರೆ ಮಾತುಕತೆ ಏನು ಹೇಳೋದು ಡಾಕ್ಟ್ರು? ಡಾಕ್ಟರ್ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಸ್ವಲ್ಪ ಪೊಲೀಸರು FIR ಎಲ್ಲ ಹಾಕಿದ್ದಾರೆ. ಪಾರ್ಟಿ ಅರೆಸ್ಟ್ ಆಗಿಲ್ಲ. DYSP ಬಂದಿದ್ರಾ? ಬಂದಿದ್ರು ಸರ್. ಪಾರ್ಟ್ ಮಾಜೂರೆಲ್ಲ ಆಗಿದೆ. ಅವ್ನು ಅರೆಸ್ಟ್ ಮಾಡಿಲ್ಲ ಇನ್ನೂ. ಸಿಕ್ಕಿದ್ದನ್ನು ಕೈ ಬಿಟ್ಟಿದ್ದಾರೆ ನೋಡಿ ಸರ್. ಯಾವ ಗ್ಯಾರಂಟಿ ಮೇಲೆ ಜೊತೆಲಿ ಕರ್ಕೊಂಬಂದಾರ ನೋಡಿ ಅವರು. ಕರ್ಕೊಂಬಂದಿದ್ದಾರೆ ಅವ್ರು ನಿನ್ನ. ಈಗ ಅವನ್ನ ನಿಮ್ ಜೊತೆಗೆ ಅರೆಸ್ಟ್ ಮಾಡಿದ್ರಾ? ಶ್ರೀನಿವಾಸ ಅಣ್ಣ ಕೇಳೋಣ. ಜಾಸ್ತಿ ನೋವಾಯ್ತಾ? ಇದಕ್ಕೆ ಎಂಟು ಹೊಲಿಗೆ ಹಾಕೈತಿ. ಈ ಥರ 8 ಹೊಲಿಗೆ ಬಿದ್ದಿದೆ ಸ್ವಲ್ಪ. ಯಾವ ರೀತಿ ಒದ್ದಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ ಬಿಡ. ಬೂಟ್ ಕಾಲ್ನಲ್ಲಿ ಒದ್ದಿರೋದು ಅಲ್ಲ, ಇಬ್ರು ಮಿನಿಸ್ಟರ್ ಅವ್ರಿಲ್ಲಿ ಇಬ್ರು ಮಿನಿಸ್ಟರ್ ಇರೋದು ಇಬ್ರು ಒಬ್ಬ SC ಒಬ್ಬ ST. ಹೌದು. ಏನೇನು ಉತ್ತಮರಲ್ಲ ಇವರು. ಇಂಥ ಸ್ಥಿತಿ ಒಳಗೆ ಇಂಥ ಜಾಗದಲ್ಲಿ ಈ ತರ ಆಗುತ್ತೆ ಅಂದ್ರೆ ಅವರು ಅಲ್ಲ ಅನಾಲಯಕ. ಅವ್ರು ಯಾವುದೇ ಕಾರಣಕ್ಕೂ ಒಬ್ರೇನು ಹೋಮ್ ಮಿನಿಸ್ಟ್ರು ಅಲ್ಲಂದ್ರೆ ಒಬ್ಬ ಹೋಮ್ ಮಿನಿಸ್ಟ್ರು, ಒಬ್ರು ಸಹಕಾರ ಮಿನಿಸ್ಟರು. ವೇಸ್ಟ್, ಇಬ್ರು ವೇಸ್ಟ್. ಏನಂದ್ರೆ ವೇಸ್ಟ್. ಅವ್ರ ನೈತಿಕತೆ ಏನಾರ ಇದ್ರೆ ಅವ್ರಿಗೆ ಅವರು ಯಾರ ಮಾತು ಕೇಳ್ದಿರಂಗೆ ಒಂದು ಇಲ್ಲಿಗೆ ಬಂದು ಹುಡುಗನ ಪರಿಸ್ಥಿತಿ ನೋಡ್ಬೇಕಾಗಿತ್ತು. ಅರ್ಥ ಆಯ್ತಾ? ಈಗ ಅರೆಸ್ಟ್ ಮಾಡಬೇಕು, ಮಾಡಲೇಬೇಕು. ಅರೆಸ್ಟ್ ಮಾಡದಿರ ಇರಕ್ಕೆ ಸಾಧ್ಯನೇ ಇಲ್ಲ. ಬಟ್ ಈ ಹುಡುಗನ ಸ್ಥಿತಿ ನೋಡ್ಬೇಕಲ್ವಾ? ಆಮೇಲೆ ಈ ಇಂಥ ವಿಚಾರ ಈ ಟೈಮ್ಗಳಿಗೆಲ್ಲ ಮಾತಾಡಿದ್ರೆ ಬೇಸ್ಟ್ ಆಗ್ತದೆ. ಏನು ಹೇಳ್ರೆ, ಇಂಥ ಟೈಮ್ಗಳಿಗೆ ಈ ನಮ್ಮವರು ಈ ದಲಿತರು ಲೀಡ್ರುಗಳು, ಈ MLA MP ಗಳವರಲ್ಲ, ಮೇನ್ಲಿ ಅಲ್ಲೋಗವ್ರ ಪ್ರಿಯಾಂಕಾ ಖರ್ಗೆ ಮುಂದೆ ಕೂತ್ಕೊಳ್ಳಕ್ಕೆ ಏನ್ರೆ ಮಾಡಕ್ಕೆ ಕೆಲಸ. ಅವ್ರಿಗೆ ಮಾನ ಮರ್ಯಾದೆ ಇರ್ಬೇಕು ಫಸ್ಟು ಅಲ್ಲಿ ಬರ್ತಾರೆ ಅಲ್ವಾ? ಅವರು ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತ್ಕೊಂಡು ಏನಾದ್ರು ಗೆದ್ದಿದ್ರೆ ಅರ್ಥ ಆಯ್ತಾ, ಅವ್ರ ಜೀತ ಮಾಡ್ಕೊಂಡಿರ್ಲಿ. ನಾವೇನು ಅವ್ರನ್ನ ಕೇಳೋದೇನು ಅವಶ್ಯಕತೆ ಇಲ್ಲ. ನೀನ್ ನಿಂತಿರೋದು ನೀನ್ ದಲಿತ ಅನ್ನೋ ಒಂದು ಮಾನದಂಡದ ಮೇಲೆ ನೀನು ನಿಂತಿರೋದು. ಅರ್ಥ ಆಯ್ತಾ? ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತು ಗೆದ್ದಿರೋದು ನೀನು. ಅರ್ಥ ಆಯ್ತಾ? ನೀನು ಕೋಟ ಯಾವ ಕೋಟ್ ದಡೆ ಕೊಟ್ಟಿರೋದು ನಿನಗೆ? SC ಕೋಟ್ ದಡೆನೇ ನಿನ್ ಮಿನಿಸ್ಟ್ರು ಮಾಡಿರೋದು. ಅರ್ಥ ಆಯ್ತಾ? ಅದಕ್ಕೆ ಯಾರು ನೈತಿಕತೆ ಒತ್ಕೊಬೇಕು? ಹೌದು, ನೀನೇ ಒತ್ಕೊಬೇಕು. ಅರ್ಥ ಆಯ್ತಾ? ಬೇರೆ ಯಾರು ಈಗ ನಾವ್ ಯಾಕ್ರಿ ಬೇರೆ ಕಮ್ಯುನಿಟಿ ಅವ್ರನ್ನ ದೂರ್ಬೇಕು? ಖಂಡಿತ ಯಾರನ್ನ ದೂರ್ಬೇಕು ನಾವು? ಬೇರೆ ಕಮ್ಯುನಿಟಿ ಅವ್ರನ್ನ ದೂರೋದ್ರಿಂದ ಅರ್ಥ ಇಲ್ಲ. ನಾವು ದೂರ್ಬೇಕಾಗಿರೋದು ನಮ್ಮವ್ರನ್ನೇ. ಬರ್ತಿರಲ್ಲ ಇಲ್ಲಿ ಇರಕ್ ಬರೋ ತರಾನೇ ಯಾವ್ದೋ ಒಬ್ಬ ಹುಡುಗನ್ ಹಿಂಗಾಗೈತೆ ಅಂತೇಳಿ ಬರ್ಬೋದು. ಏನ್ ನಿಮ್ಗೆ ಪ್ರೋಟೋಕಾಲ್ ಐತೆ, ಫ್ರೀಯಾಗಿ ಕರ್ಕೊಂಡ್ಬಂದು ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ. ಹೌದು, ನೋಡ್ಬೇಕಲ್ಲ, ಮಾನವೀಯತೆ ಇರ್ಬೇಕು. ಮಾನವೀಯತೆ ಇರ್ಬೋದು. ನನ್ನ ಜಿಲ್ಲೆಯಲ್ಲಿ ಆಗೈತೆ ಅನ್ನೋದೊಂದು ಇದು ಬೇಡವಾ? ಇಲ್ಲಿ ಬಂದು ನೋಡಿ ಈ ಕ್ಷೇತ್ರದಾಗ ಏನ್ ಆತೈತೆ ಏನ್ ಆತ ಇಲ್ಲ ಅನ್ನೋದು ನೋಡ್ಬೇಕು ವಿನಃ ಅಲ್ಲಿ ಹೋಗ್ಬಿಟ್ಟು ಧರಣಿ ಇಟ್ಕೊಂತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತೇಳಿ ಅಲ್ಲಿ ಕೂತವ್ರೆ. ನಾನ್ ಸೆನ್ಸ್ಗಳು. ನಮ್ಮಿಂದ ಅವರು, ಅವರಿಂದ ನಾವಲ್ಲ ಅನ್ನೋದು ಅವ್ರು ಅರ್ತ್ಕೊಬೇಕು ಫಸ್ಟು. ಇಷ್ಟೆಲ್ಲ ಆದ್ರೂ ಅವ್ರು ಇಲ್ಲಿಗೆ ಬಂದಿಲ್ಲ. ಎಷ್ಟು ದಿನ ಆಯ್ತು? 3 ದಿನ ಆಯ್ತಾ? 2 ದಿನ ಆಯ್ತು.
ಕಾಮನ್ ಆಗಿ DSP ಬರಬೇಕು, ಬರ್ತಾನೆ, ನೋಡ್ತಾನೆ, ಹೋಗ್ತಾನೆ ಅಷ್ಟೇ. ಅಯ್ಯಪ್ಪಂದು ಇನ್ನೇನೈತೆ? ಇನ್ನೇನಿಲ್ಲ ಅಯ್ಯಪ್ಪಂದು. ನೋಡಬೇಕು, ನೋಡೋನೆ. FIR ಮಾಡಬೇಕು, ಕಾನೂನಾತ್ಮಕವಾಗಿ FIR ಮಾಡವ್ರೆ. ಅಷ್ಟು ಬಿಟ್ಟರೆ ಸ್ಪೆಷಲಾಗಿ ಇಲ್ಲೇನಾಗಿಲ್ವಲ್ಲ. ನಮ್ಮ ಹುಡುಗರು ಏಟ್ ತಿಂದವನೇ, ಮಲ್ಕೊಂಡವನೇ ಅಷ್ಟೇ. ಇಲ್ಲಿ ಸ್ಪೆಷಲಾಗಿ ಏನಾಗಿರೋದಂದ್ರೆ ನಮ್ಮ ಹುಡುಗ ಏಟ್ ತಿಂದಿರೋದೇ ಸ್ಪೆಷಲ್ಲು. ಮಾನ ಮರ್ಯಾದೆ ಇದ್ದರೆ ಇವರು ಫಸ್ಟ್ ಇಲ್ಲಿಗೆ ಬರಬೇಕು, ನೋಡಬೇಕು ಫಸ್ಟ್ ಏನಾಗೈತೆ ಅಂತ ಹೇಳ್ಬಿಟ್ಟು. ಆಮೇಲೆ ಒಬ್ಬರು ಹೋಮ್ ಮಿನಿಸ್ಟ್ರು, ಅವ್ರ ತವರು ಜಿಲ್ಲೆ, ಆಮೇಲೆ ಪಕ್ಕದ ಅವ್ರ ಊರು, ಅವ್ರ ವಾಸ ಸ್ಥಳ, ಆ ಲಿಮಿಟಲ್ಲಿ ಈ ಥರ ಎಲ್ಲ ಆಗುತ್ತೆ ಅಂದರೆ ಅವ್ರು ಯಾವ ನೈತಿಕತೆ ಆಯಿತು ಅವ್ರಿಗೆ ಮುಂದುವರಿಯೋಕ್ಕೆ? ಅದು ಯಾವ ಇದ್ರ ಮೇಲೆ ಅವ್ರು ಮುಂದುವರಿತಾರೋ ಗೊತ್ತಿಲ್ಲ. ನಾವೇನೋ ನೋಡಕ್ ಬಂದಿದ್ದೀವಿ ಅಷ್ಟೇ, ಬೈಟ್ ಕೊಡಕ್ ಒಂಚೂರು ಅಪಿ ಒಂಚೂರು ಗೈಟ್ ಆಗಿದ್ವಿ, ಒಂಚೂರು ಎತ್ತಿರ್ಕೊಳ್ಳೋಣ. ಈಗ ಇಂಥ ಸ್ಥಿತಿಯಲ್ಲಿ ಅವ್ರು ಬಂದು ನೋಡಿ ಮಾಡಿ ಏನಾಯ್ತು ಅರ್ಥ ಆಯ್ತು ಅಟ್ಲೀಸ್ಟ್ ಕೇಳಬೇಕು. ಯಾರು ಬಂದಿಲ್ಲ. ಅವತ್ತು ನೈಟ್ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಒಬ್ಬರನ್ನ ಯಾರು? 112 ನಲ್ಲಿ